ಹಾಸನ ಆಕಾಶವಾಣಿಯನ್ನು ಸೇರಿಕೊಂಡು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿರುವ ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನ ನಮ್ಮ ಜನ ಇವತ್ತು ರೇಡಿಯೋ ಮೂಲಕ ಹಾಗೆ ಮೊಬೈಲ್ಗಳ ಮೂಲಕನೂ ಆಲಿಸಿದ್ದಾರೆ. ಬಾನುಲಿ ಬಾಂಧವ್ಯ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ 4 ಜನರನ್ನ ಪರಿಚಯಿಸಿದ್ವಿ. ಬಾನುಲಿ ಅವರ ಬದುಕಿಗೆ ಹೇಗೆ ಸಮೀಪ ಆಯ್ತು, ಹೇಗೆ ಅವರು ಸ್ವೀಕರಿಸಿದರೆ, ಇತರರಿಗೆ ಹೇಗೆ ಪರಿಚಯಿಸಿದರೆ ಅನ್ನೋದ್ರ ಬಗ್ಗೆ ವಿವರಗಳನ್ನ, ಅವರ ಅನಿಸಿಕೆಗಳನ್ನ ಪ್ರಸಾರ ಮಾಡಿದ್ವಿ. ಇವತ್ತು ಬೇಲೂರು ತಾಲೂಕು ಹಗರೆ ಗ್ರಾಮದ ಕುಮಾರಸ್ವಾಮಿ ಅವರ ಜೊತೆಗೆ ಮಾತನಾಡ್ತಿದ್ವಿ. ಯಾವಾಗ ರೇಡಿಯೋ ಕೇಳಲಿಕ್ಕೆ ಶುರು ಮಾಡಿದ್ರು, ಆಗ ರೇಡಿಯೋ ಬೆಲೆ ಹೇಗಿತ್ತು, ಎಂತೆಂತ ಕಾರ್ಯಕ್ರಮಗಳನ್ನ ಆಲಿಸ್ತಾ ಇದ್ರು, ನಂತರದ ದಿನಗಳಲ್ಲಿ ಆದ ಬೆಳವಣಿಗೆ, ಬದಲಾವಣೆ, ಪ್ರಸ್ತುತ ಪರಿಸ್ಥಿತಿ, ಇದ್ರ ಬಗ್ಗೆ ಮಾತಾಡ್ತಾರೆ. ಕುಮಾರಸ್ವಾಮಿ ಅವರೇ, ನಿಮ್ಮ ಅಂತರಾಳದ ಮಾತುಗಳನ್ನ, ರೇಡಿಯೋ ಸಂಪರ್ಕವನ್ನ, ರೇಡಿಯೋ ಪ್ರೀತಿಯನ್ನ ಹಂಚಿಕೊಳ್ಳಿ. ಆಕಾಶವಾಣಿ ಕೇಳುಗರಿಗೆಲ್ಲ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಮನೆಯಲ್ಲಿ ಒಂದು ದೊಡ್ಡದು ರೇಡಿಯೋ ಇತ್ತು. ನಮ್ಮ ಜಮೀನ್ ಹತ್ರ ನಮ್ಮ ಅಣ್ಣದಿರು ಮನೆ ಕಟ್ಕೊಂಡಿದ್ರು, ಅಲ್ಲಿ ಇಟ್ಕೊಂಡಿದ್ರು. ಅದು ಟ್ಯೂನಿಂಗ್ ಗೆ ಬಹಳ ವಿಶೇಷವಾಗಿತ್ತು. ಒಂದು ವಿಶೇಷವಾದ ರೇಡಿಯೋ. ಆ ರೇಡಿಯೋನ ಆಗ್ಲೇ ಕೇಳ್ತಾ ಇದ್ದೆ. ನಾನು ನನ್ನ ಸ್ವಂತಕ್ಕೊಂದು ತಗೋಬೇಕು ಅಂತ ಹೇಳಿ ಸ್ವಲ್ಪ ದುಡ್ಡು ಗುಡ್ಡೆ ಹಾಕೊಂಡು ಫಿಲಿಪ್ಸ್ ರೇಡಿಯೋ ತಂದೆ. ಅದು ಸೆಲ್ಗೆ ಆಗೋದು, ಕರೆಂಟ್ಗೂ ಆಗೋದು. ಆಗ ನಾನು ಕೊಟ್ಟಿದ್ದು ಬರೀ 90 ರೂಪಾಯಿ. ಅದು ತುಂಬಾ ವರ್ಷ ಬಂತು. ನಮ್ ತಂದೆಗೆ ಸ್ವಲ್ಪ ಕಾಲು ಫ್ರಾಕ್ಚರ್ ಆಯ್ತು, ಬೆಂಗಳೂರು ಬೋರಿಂಗ್ ಹಾಸ್ಪಿಟಲ್ ಅಡ್ಮಿಟ್ ಆಯ್ತು. ಅಲ್ಲಿ 680 ರೂಪಾಯಿ ಕೊಟ್ಟು ಒಂದು ಫಿಲಿಪ್ಸ್ ರೇಡಿಯೋ ತಂದೆ. ಅದು ಈಗಲೂ ಇಟ್ಕೊಂಡಿದ್ದೀನಿ. ರೇಡಿಯೋ ಕಾರ್ಯಕ್ರಮ ನಾನು ಬೆಳಗ್ಗೆ 5:55ರಿಂದ ರಾತ್ರಿ 11:05 ವಾರ್ತೆ ಮುಗಿಯೋವರೆಗೂ ಗಮನಿಸ್ತೀನಿ. ಬೆಳಗ್ಗೆ 5:53ಕ್ಕೆ ರೇಡಿಯೋ ಕಾರ್ಯಕ್ರಮ ಓಪನ್ ಆಗುತ್ತೆ. ಮನೆಯಲ್ಲಿ ಇದ್ದಾಗ ನನಗೆ ಎಷ್ಟು ಸಾಧ್ಯ ಕೇಳ್ತೀನಿ. ಅಂಗಡಿಯಲ್ಲಿ ಹೋದಾಗ ಅಂಗಡಿಯಲ್ಲಿ ಕೇಳ್ತೀನಿ. ರಾತ್ರಿ 11:05 ಮಲಗುವಾಗ್ಲೂ ನಾನು ವಾರ್ತೆ ಕೇಳಿ ಶುಭ ರಾತ್ರಿ ಅಂತ ಹೇಳೋವರೆಗೂ ಕೆಲವು ಸಂದರ್ಭದಲ್ಲಿ ಕೇಳಿ ಮಲ್ಕೊಂಡಿದ್ದಿದೆ. ನನಗೆ ಮುಖ್ಯವಾಗಿ ಎಲ್ಲಾ ಕಾರ್ಯಕ್ರಮಗಳು ಇಷ್ಟ. ಆದ್ರೆ 6:10ಕ್ಕೆ ಚಿಂತನ ಬರುತ್ತೆ, ಅದನ್ನ ತಪ್ಪದೇ ಕೇಳ್ತೀನಿ. ಯಾಕಂದ್ರೆ ಮನೆಯಲ್ಲೇ ಯೋಗ ಮಾಡ್ತಾ ಇರ್ತೀನಿ, ರೇಡಿಯೋ ಪಕ್ಕದಲ್ಲೇ ಇರುತ್ತೆ. ನನ್ಗೊಂದು ರೇಡಿಯೋ ಬಹುಮಾನವಾಗಿಯೂ ಬಂದಿತ್ತು. ಮಡಿಕೇರಿ ಆಕಾಶವಾಣಿಯಲ್ಲಿ 10 ಪ್ರಶ್ನೆಗೆ 10 ಬರ್ದಿದ್ದೆ. ಅದು ಈಗಲೂ ಚೆನ್ನಾಗಿ ಆಡ್ತಾ ಇದೆ, ಚಾರ್ಜಬಲ್ ರೇಡಿಯೋ. ಜೊತೆಗೆ ರೇಡಿಯೋ ಮಾರಾಟ ಮಾಡ್ತೀನಿ ಅಂತ ಕೆಲವರಿಗೆ ಉಡುಗೊರೆಯಾಗಿಯೂ ರೇಡಿಯೋ ಕೊಡೋದಿದೆ. ಪ್ರತಿನಿತ್ಯ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರ್ತೀರಿ, ಬರ್ಕೊಳ್ತೀರಾ ವಿಚಾರಗಳನ್ನ? ಸರ್, ಕೆಲವೊಂದನ್ನ ಗುರ್ತಾಕೊಳ್ತೀನಿ, ಕೆಲವೊಂದನ್ನ ರೆಕಾರ್ಡ್ ಮಾಡ್ಕೊಳ್ತೀನಿ ಸರ್. ತುಂಬಾ ಇಂಪಾರ್ಟೆಂಟ್ ಇದ್ದವನ್ನ ಧ್ವನಿದ್ರವಣ ಮಾಡ್ಕೊಳ್ತೀನಿ ಮೊಬೈಲ್ ಅಲ್ಲೇ. ಇನ್ನು ಕೆಲವು ಎಲ್ಲ ಪಾಯಿಂಟ್ಸ್ ಮಾಡ್ಕೊಂತೀನಿ ಸರ್ ನಾನು. ಅದಕ್ಕೆ ಒಂದು ಡೈರಿನೂ ಸಹ ಮೇಂಟೈನ್ ಮಾಡ್ತಾ ಇದೀನಿ ಸರ್. ಚಿಂತನ ಹೇಳಿದ್ರಿ, ನೀವು ಕೃಷಿಕರು. ಬೆಳಗಿನ ರೈತರಿಗೆ ಸಲಹೆ, ಸಂಜೆ ಕಿಸಾನ್ ವಾಣಿ ಅಥವಾ ಕೃಷಿ ರಂಗ ಇದನ್ನು ಆಲಿಸ್ತಾ ಇದೀರಲ್ವಾ? ಸಮಯ ಸಿಕ್ಕಂತೆ ಎಲ್ಲವನ್ನೂ ಆಲಿಸ್ತೇನೆ ಸರ್. ಇಂಥದ್ದು ಅಂತಲ್ಲ, ಎಷ್ಟು ಸಾಧ್ಯ ಅಷ್ಟು ತಿಳ್ಕೋಬೇಕು ಅನ್ನೋ ಆಸೆ ಹಂಬಲ ಇರೋದ್ರಿಂದ ನಾನು ಪ್ರತಿಯೊಂದು ಕಾರ್ಯಕ್ರಮನೂ ಕೇಳ್ತೀನಿ. ಅದ್ರಲ್ಲಿ ಮುಖ್ಯವಾಗಿ ಚಿಂತನ, ರೈತರ ಸಲಹೆ, ನಂತರ ಕೃಷಿಗೆ ಸಂಬಂಧಪಟ್ಟಿದ್ದು, ಮುಖ್ಯವಾಗಿ ಆರೋಗ್ಯಕ್ಕೆ ಪ್ರತಿಯೊಂದು ಕೇಳ್ತೀನಿ ಸರ್. ಜನಪದ ಗೀತೆ ಆಗಿರ್ಬೋದು, ಚಿತ್ರಗೀತೆ ಆಗಿರ್ಬೋದು, ಕಾಫಿ ಸಮಯ ಆಗಿರ್ಬೋದು, ಶಾಯಿ ಸಿರಿ ಆಗಿರ್ಬೋದು. ಇಂಥ ಕಾರ್ಯಕ್ರಮ ನಾನು ಕೇಳಲ್ಲ ಅನ್ನಂಗೆ ಇಲ್ಲ. ನನ್ನ ಟೈಮ್ ನೋಡ್ಕೊಳ್ತೀನಿ, ಎಲ್ಲೆಲ್ಲಿ ಸಾಧ್ಯ ಯಾವ ರೀತಿ ಕೇಳಬಹುದು. ಮನೆಯಲ್ಲಿ ರೇಡಿಯೋ 2-3 ಇದೆ, ಅಂಗಡಿಯಲ್ಲಿ ಒಂದು ಪರ್ಮನೆಂಟ್ ಆಗಿದೆ. 28 ವರ್ಷ ಆಯ್ತು ನಾನು ರೇಡಿಯೋ ತಂದು. ಅದು ಇವತ್ತಿಗೂ ಚೆನ್ನಾಗಿ ಆಡ್ತಾ ಇದೆ. ಅದನ್ನ ಇದುವರೆಗೂ ರಿಪೇರಿನೂ ಮಾಡಿಸಿಲ್ಲ. ಎಲ್ಲೆಲ್ಲಿ ನಾನು ರೇಡಿಯೋ ಕೊಟ್ಟಿನ ಅಕಸ್ಮಾತ್ ಕೆಟ್ಟೋದ್ರು ರಿಪೇರಿ ಮಾಡಿಸ್ಕೊಡ್ತೀನಿ. ನನ್ಗೆ ಹಾಸನದಲ್ಲಿ ಒಬ್ರು ಈಶ್ವರಪ್ಪ ಅಂತ, ಅವ್ರ ಹೆಸರು ಹೇಳಲೇಬೇಕು. ಯಾಕೆಂದ್ರೆ 10 ರೂಪಾಯಿ ರಿಪೇರಿ ಇದ್ರೆ 10 ರೂಪಾಯಿ ತಗೊಳ್ಳೋದು. ಕೆಟ್ಟ ರೇಡಿಯೋ ಹಳವಿದ್ರೆ ಮಾಡ್ಕೊಡ್ತಾರೆ. ಇದನ್ನ ಉಪಯೋಗ ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರೇಡಿಯೋ ಕೇಳೋದ್ರ ಬಗ್ಗೆ ನಿಮ್ಮ ಖಚಿತವಾದ ಮಾಹಿತಿ, ಅನಿಸಿಕೆಗಳನ್ನ ಹೇಗೆ ವಿವರಿಸಬಲ್ರಿ ಅಥವಾ ವ್ಯಕ್ತಪಡಿಸಬಲ್ರಿ? ಈಗ ಪುಸ್ತಕ ಓದೋದ್ರ ಬಗ್ಗೆ ಅಥವಾ ಪತ್ರಿಕೆ ಓದಿ ಅದನ್ನ ಅರಗಿಸಿಕೊಂಡು ಅದನ್ನ ಬೇರೆಯವರಿಗೆ ಹಂಚುವ, ಹೀಗೆ ಬೇರೆ ಬೇರೆ ಮಾಧ್ಯಮಗಳಿದಾವೆ. ರೇಡಿಯೋ ಏನ್ ಅನ್ಸುತ್ತೆ? ಯಾಕಾಗಿ ತುಂಬಾ ಇಷ್ಟಪಟ್ಟು ಕೇಳ್ತದ್ರಿ? ಸರ್, ರೇಡಿಯೋ ಒಂದು ಒಳ್ಳೆ ಮಾಧ್ಯಮ ಸರ್. ಅದು ನನ್ನ ಮಿತ್ರನೂ ಹೌದು, ಒಳ್ಳೆ ಹಿತೋಪದೇಶವನ್ನ ಹೇಳಿಕೊಡುವಂತ ಒಂದು ಮಾಧ್ಯಮನೂ ಸರ್. ತುಂಬಾ ಖುಷಿ ಸರ್. ಟಿವಿ ಆದ್ರೆ ನೋಡ್ತಾನೆ ಇರ್ಬೇಕು. ಇದು ನಮ್ಮ ಕೆಲಸದಂತೆ ಕೆಲಸ ಕಾರ್ಯಗಳು ಆಗ್ತವೆ. ಒಳ್ಳೆ ವಿಚಾರ ಸರ್. ಅದು ಬೆಲೆ ಕಟ್ಟಕ್ಕಾಗದಂತ ವಿಚಾರ ನಮ್ಮ ಹಾಸನ ಆಕಾಶವಾಣಿಯಿಂದ ಸಿಗ್ತಾ ಇದೆ. ಹಾಸನ ಆಕಾಶವಾಣಿನ ಹೆಚ್ಚು ಕೇಳೋದು, ಬೇರೆದೇನ್ ಬೇಕಾಗಲ್ಲ. ಈಗಂತೂ ತುಂಬಾ ಚೆನ್ನಾಗಿ ಬರ್ತದೆ ಸರ್. ಒಂದೊಂದು ಕಾರ್ಯಕ್ರಮನು ತುಂಬಾ ಆಸೆಯಿಂದ ಕೇಳ್ತೀನಿ ಸರ್. ಹೇಳ್ತಾರೆ ಕೆಲವೊಬ್ರು, ನನ್ನ ಬಾಳ ಸಂಗಾತಿ, ನನ್ನ ಪ್ರೀತಿಯ ಗೆಳೆಯ, ನನ್ನ ಗುರು, ನನ್ನ ದೇವರು, ಹೀಗೆ. ನೀವು ಯಾವ ಪದವನ್ನ ಇಡ್ಲಿಕ್ಕೆ ಇಷ್ಟಪಡ್ತೀರಿ ರೇಡಿಯೋಕ್ಕೆ? ಮೊದಲನೇದಾಗಿ ಸರ್ ಗುರು ಅಂತೀನಿ, ಎರಡನೇದಾಗಿ ಆತ್ಮೀಯ ಸ್ನೇಹಿತ, ಮಾರ್ಗದರ್ಶಕ ಸರ್. ಅದು ಒಂದ್ ಪದ ಹೇಳ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ. ಮಾರ್ಗದರ್ಶಕ. ಎಷ್ಟು ಮಾಹಿತಿಗಳು ಸಿಗುತ್ತೆ ಅಂದ್ರೆ ಆರೋಗ್ಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಕೆಲವೊಂದು ಸಮಾಚಾರ ಆಗಿರ್ಬೋದು, ಕೆಲವು ಉದ್ಯೋಗ ವಾರ್ತೆ ಆಗಿರ್ಬೋದು, ಹೀಗೆ 10 ಹಲವು ವಿಷಯಗಳನ್ನ ಆಕಾಶವಾಣಿಯಿಂದ ನಾನು ಪಡ್ಕೊಳ್ತಾ ಇದ್ದೀನಿ ಸರ್. ಅದರಿಂದ ನನಗೆ ತುಂಬಾ ಉಪಯೋಗ ಆಗಿದೆ. ಅದು ಬೆಲೆ ಕಟ್ಲಿಕ್ಕೆ ಆಗಲ್ಲ. ನಾನು ಟಿವಿ ನೋಡೋದು ಕಡಿಮೆ, ಯಾಕೆಂದ್ರೆ ಸ್ವಲ್ಪ ಅಂಗಡಿಲೇ ಇರ್ತೀನಿ, ಅಂಗಡಿಲಿ ಟಿವಿ ಇಟ್ಕೊಂಡಿಲ್ಲ. ನನಗೆ ರೇಡಿಯೋ ತುಂಬಾ ಇಷ್ಟ ಸರ್. ನಾನು ಟಿವಿ ನೋಡಲ್ಲ ಅಂತ ಹೇಳಲ್ಲ,
ನ್ಯೂಸ್ ಆ ತರ ಏನಾರ ಅದು ಸಮಯ ಸಿಕ್ಕಿ ನಾನು ಬೆಳಿಗ್ಗೆ 6 ಗಂಟೆಗೆ ಬಾಗಿಲು ತೆಗೆದ್ರೆ ನಾವು ರಾತ್ರಿ 9 ಗಂಟೆಗೆ ಬಾಗಿಲು ಹಾಕೋದು. ಇನ್ನು ಜಮೀನ್ಗೆ ಹೋದಾಗ ನ್ಯೂಸ್ ಆನ್ ಏರ್ ಆಪ್ ಡೌನ್ಲೋಡ್ ಮಾಡ್ಕೊಂಡಿದೀನಿ, ಅಲ್ಲೂ ನೋಡ್ತೀನಿ, ಸಮಯ ಸಿಕ್ಕಿದ್ರೆ ಕೇಳ್ತೀನಿ. ಇನ್ನು ಅದ್ ಬಿಟ್ರೆ ಅಂಗಡಿಯಲ್ಲಿ ಕರೆಂಟ್ ಹೋದಾಗ ಕರೆಂಟ್ ಇದ್ದಾಗ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಂಡಿದೀನಿ. ಆಮೇಲೆ ನಾವು ಕೆಲವೊಂದು ಸಾಮೂಹಿಕ ರೇಡಿಯೋನು ಮಾಡಿದೀನಿ ಸರ್. ನಮ್ಮ ಅಗ್ರೆಯಲ್ಲಿ ದೇವಸ್ಥಾನದಲ್ಲಿ ಒಂದ್ ಮಾಡಿದೀನಿ, ಹೊಲಬ್ಗೆರೆ ದೇವಸ್ಥಾನದಲ್ಲಿ ಒಂದ್ ಮಾಡಿದೀನಿ, ಕಲ್ಯಾಣಪುರದಲ್ಲಿ ಮಾಡ್ಕೊಟ್ಟೆ, ಅದು ಸ್ವಲ್ಪ ಸಕ್ಸಸ್ ಆಗ್ಲಿಲ್ಲ. ಅರಿಂಜೆ ಅಂತೇಳಿ ಒಂದು ರೇಡಿಯೋನ ರೆಡಿ ಮಾಡ್ಕೊಡ್ತಾರೆ ಸೋಲಾರ್ ವ್ಯವಸ್ಥೆಯಲ್ಲಿ. ಸೋಲಾರ್ ಅಂದ್ರೆ ಸಂಪೂರ್ಣ ಕರೆಂಟ್ ಅಲ್ಲೂ ಆಗುತ್ತೆ, ಸೋಲಾರ್ ವ್ಯವಸ್ಥೆನೂ ಆಗುತ್ತೆ. ಅವರು ಒಂದು 15,000 ರೂಪಾಯಿ ತಗೊಳ್ತಾರೆ, ಟೈಮರು ಇಟ್ಕೊಡ್ತಾರೆ ಬೇಕು ಅಂದ್ರೆ. ತುಂಬಾ ಉಪಯೋಗ ಆಗಿದೆ. ಹಳೇಬೀಡು ಹೋಬಳಿ ಸವಾಸಹಳ್ಳಿ ಗ್ರಾಮ ಹಾಗೂ ವಡ್ರಳ್ಳಿ ಗ್ರಾಮದಲ್ಲಿ ಬೇಕು ಅಂದಿದ್ದಾರೆ. ಅವ್ರ ಹಣವನ್ನು ಕಲೆಕ್ಟ್ ಮಾಡ್ಕೊಟ್ರೆ ತಕ್ಷಣ ಅವರು ರೆಡಿ ಮಾಡ್ಕೊಡ್ತಾರೆ. ಒಂದು ವ್ಯವಸ್ಥೆ ಮಾಡೋಣ ಅಂತ ಅನ್ಕೊಂಡಿದೀನಿ ಸರ್. ಪತ್ರಿಕೆಗಳನ್ನು ಓದ್ತೀರಿ, ಸಭೆ ಸಮಾರಂಭಗಳಲ್ಲೂ ಭಾಗವಹಿಸ್ತೀರಿ, ರೇಡಿಯೋವನ್ನು ಯಾಕೆ ಇಷ್ಟೊಂದು ಆಸಕ್ತಿಯಿಂದ ಆಲಿಸ್ತೀರಿ? ಅದರಿಂದ ತುಂಬಾ ಬದಲಾವಣೆ ಮಾಡ್ಕೊಂಡಿದೀನಿ ಸರ್. ನಾನು ಬೆಲೆ ಕಟ್ಟಲಾಗದಷ್ಟು ರೇಡಿಯೋ ನನಗೆ ಮಾಹಿತಿ ಕೊಟ್ಟಿದೆ. ಎಷ್ಟು ಬಗೆಯ ರೇಡಿಯೋಗಳನ್ನ ನೀವು ನೋಡಿರ್ಬೋದು. ಈಗ 500,000ದಿಂದ ಹಿಡಿದು ಇನ್ನೂ ಹೆಚ್ಚಿನ ಬೆಲೆಯ ಅಥವಾ ಕಮ್ಮಿ ಬೆಲೆಯ ರೇಡಿಯೋಗಳು ಇವತ್ತು ಸಿಗ್ತದವೆ. ನೀವು ಕಂಡಿದ್ದು ಎಷ್ಟೆಷ್ಟು? 20 ವರ್ಷದಲ್ಲೇ ಸರ್ 3,500 ರೂಪಾಯಿ ಕೊಟ್ಟು ತಗೊಂಡೋಗಿದ್ವಿ ನಮ್ಮ ಅಣ್ಣನಿಗೆ. ಏನಪ್ಪಾ ಅಂದ್ರೆ ವಿಶೇಷ, ಟೇಪ್ ರಿಕಾರ್ಡ್ರು, ರೇಡಿಯೋ, FM ವ್ಯವಸ್ಥೆ ಇರಲಿಲ್ಲ. ಇಲ್ಲ ಬೆಂಗಳೂರು ಕೇಳ್ಬೇಕಿತ್ತು, ಇಲ್ಲ ಭದ್ರಾವತಿ. ಬೆಂಗಳೂರು ಸ್ವಲ್ಪ ಇದಾಗೋದು, ಭದ್ರಾವತಿ ನಮ್ಗೆ ಹೆಚ್ಚು ಚೆನ್ನಾಗಿ ಬರೋದು, ಡಿಸ್ಟರ್ಬೆನ್ಸ್ ಇರಲಿಲ್ಲ. ಈಗ FM ಆದ್ಮೇಲೆ ಅಂತೂ ತುಂಬಾ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಡೌನ್ಲೋಡ್ ಮಾಡ್ಕೊಬಿಟ್ರೆ ಆಪ್ ನ ಯಾವ ಸ್ಟೇಷನ್ ಎಲ್ಲಿದ್ ಬೇಕಾದ್ರೂ ಕೇಳ್ಬೋದು. ಕೆಲವೊಂದು ಕಾರ್ಯಕ್ರಮಗಳಲ್ಲೂ ಭಾಗವಹಿಸ್ತೀರಿ, ಆದ್ರೆ ಭಾಗವಹಿಸಲೇಬೇಕಂತ ಕಾಯ್ತಾ ಇರಲ್ಲ, ಅಥವಾ ದಿನಾನೂ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಮಾತಾಡ್ಬೇಕನ್ನೋ ಒಂದು ಚಪಲನ್ನು ನಿಮಗಿಲ್ಲ ಅಂತ ಅನ್ಸುತ್ತಲ್ವಾ? ಇಲ್ಲ ಸರ್. ಕಾರ್ಯಕ್ರಮಗಳಲ್ಲೂ ಕೆಲವಾರು ಕಡೆ ನೀವು ಭಾಗವಹಿಸಿದ್ದನ್ನ ನಾವು ಕೇಳಿದೀವಿ. ಪ್ರತಿ ತಿಂಗಳು ಅವ್ರವ್ರಿಗೆ ರೇಡಿಯೋ ಕೊಡೋದು, ಕಾಣಿಕೆಯಾಗಿ ಮತ್ತೆ ಮಾರಾಟ ಮಾಡೋದು, ಇನ್ನು ಬೇರೆ ಬೇರೆ ರೀತಿಯ ಪ್ರಯತ್ನಗಳು ನಡೀತಾ ಇರ್ತವೆ. ನೀವು ಕೇಳ್ತಾ ಇರ್ತೀರಿ, ಬೇರೆಯವರು ಕೇಳ್ಬೇಕನ್ನೋ ಒಂದು ಆಲೋಚನೆ ನಿಮಗಿದೆ. ಎಷ್ಟು ರೇಡಿಯೋಗಳನ್ನ ಸರಾಸರಿ ಒಂದು ವರ್ಷದಲ್ಲಿ ಮಾರಾಟ ಮಾಡ್ತಿರ್ಬೋದು ನೀವು? ಸರ್ ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟಿದೆ. ಈಗ ಮೊನ್ನೆ ಒಂದು ರೇಡಿಯೋ ತಗೊಂಡೋದ್ವಿ, ಅದು 600 ರೂಪಾಯಿ ಬೆಲೆ ಸರ್. ಅದು ಮೊಬೈಲ್ ತರ. ನಾನು ಕಂಟಿನ್ಯೂಸ್ ಕೇಳೋದ್ರಿಂದ ಒಂದ್ 2 ದಿವಸ ಕೇಳ್ಬೋದು. ನೀವು ಬೆಳಿಗ್ಗೆ ಸಂಜೆ ನಿಮಗೆ ಬೇಕಾದ್ ಕೇಳ್ತೀವಿ ಅಂದ್ರೆ 3 ದಿವಸ ಕೇಳ್ಬೋದು. ಒಂದು 2-3 ಗಂಟೆ ಚಾರ್ಜ್ ಮಾಡ್ಕೊಂಡ್ರೆ ಸಾಕು. ಅದ್ ಹೇಳುತ್ತೆ ಚಾರ್ಜ್ ಮಾಡಪ್ಪ ಅಂತಾನೆ ಹೇಳುತ್ತೆ, ಅವಾಗ ಚಾರ್ಜ್ ಮಾಡ್ಕೊಂಡ್ರೆ ಸಾಕು. ಮಧ್ಯೆ ಮಧ್ಯೆ ಚಾರ್ಜ್ ಮಾಡೋದ್ ಬೇಕಿಲ್ಲ. ಅಲ್ಲಿಗೆ ನೀವೇ ಲೆಕ್ಕ ಹಾಕೊಳ್ಳಿ. ಅಂದ್ರೆ ಎಷ್ಟು ವರ್ಷಕ್ಕೆ ಸರಾಸರಿ ನೀವು ರೇಡಿಯೋ ಮಾರಾಟ ಮಾಡುವ ಪ್ರಮಾಣ? ಸರ್ ಇದು ಒಂದು ತಿಂಗಳಲ್ಲೇ 12 ರೇಡಿಯೋ ಮಾರಿದೀನಿ ಸರ್. ಅದ್ ಹೀಗೆ ಅಂತ ಹೇಳಕ್ಕಾಗಲ್ಲ. ಈ ಮದುವೆ ಸೀಸನ್ ಇದ್ರೆ ನಾನು ಕೆಲವರಿಗೆ 600 ರೂಪಾಯಿ ದುಡ್ಡು ಹಾಕಂತ ಜಾಗದಲ್ಲಿ ರೇಡಿಯೋನೇ ಕೊಟ್ಬಿಡ್ತೀನಿ. ಉಡುಗೊರೆ ತುಂಬಾ ಕೊಟ್ಟಿದ್ದೀನಿ, ಸ್ಕೂಲ್ಗಳಿಗೆಲ್ಲ ಕೊಟ್ಟಿದ್ದೀನಿ, ನನ್ನ ಆತ್ಮೀಯರಿಗೆ ಹಾಗೇನೂ ಕೊಟ್ಟಿದ್ದೀನಿ. ಇಟ್ಕೊಳ್ಳಿಗೆ ಅವ್ರ ಪರಿಸ್ಥಿತಿ ನೋಡ್ಕೊಂಡು ಬಡವ ಇರ್ತಾನೆ, ನನಗೆ ಒಟ್ಟಿಗೆ ಅವನೇನಪ್ಪಾ ಅಂದ್ರೆ ಆ ರೇಡಿಯೋ ಕೇಳಿ ಬದಲಾವಣೆ ಆಗ್ಬೇಕಷ್ಟೇ. ಆಮೇಲೆ ರೇಡಿಯೋ ಕೊಟ್ಟು ಕೆಲ್ಸಕ್ಕೆ ಕರ್ಕೊಂಡು ಹಣ ತೀರ್ಸ್ಕೊಂಡಿದ್ದು ಇದೆ. ಈ ರೇಡಿಯೋನ ಉಪಯೋಗ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಿದೀನಿ ಸರ್. ಅದು ಅಂದ್ರೆ ತಿಂಗಳಿಗೆ 10, 12, 20 ರೇಡಿಯೋ ತನಕ ಹೋಗುತ್ತೆ. ವರ್ಷಕ್ಕೊಂದು ಏನಿಲ್ಲ ಅಂದ್ರೆ 100 ರೇಡಿಯೋಗಳನ್ನ ಖರೀದಿ ಮಾಡಿ ಮಾರಾಟ ಮಾಡ್ತಿರಲ್ವಾ? ನಾನು ಇದುವರೆಗೆ ಯಾರ್ಯಾರಿಗೆ ರೇಡಿಯೋ ಕೊಟ್ಟಿದ್ದೀನಿ ಎಲ್ಲ ಬರ್ದಿಟ್ಟಿದ್ದೀನಿ ಸರ್. 200ಕ್ಕೂ ಮಿಗಿಲಾಗೆ ಮಾಡಿದೀನಿ ಸರ್. ಅಂದ್ರೆ ವರ್ಷದಲ್ಲೇ ಅಥವಾ ಎಷ್ಟು ಅವಧಿಯಲ್ಲಿ? ಇತ್ತೀಚೆಗೆ ಸರ್ ನಾನು ಹೆಚ್ಚು ರೇಡಿಯೋ ಮಾರಾಟ ಮಾಡಕ್ ಶುರುವಾಯ್ತು. ರೇಡಿಯೋ ಕೇಳಿದ್ರು ಈಗ ಹೆಚ್ಚಾಗ್ಬಿಟ್ರು. ಆಪ್ ಡೌನ್ಲೋಡ್ ಆದ್ಮೇಲೆ ಕುಮಾರಣ್ಣ ನನ್ಗೊಂದ್ ರೇಡಿಯೋ ಕೊಡಿ, ನನ್ಗೊಂದ್ ರೇಡಿಯೋ ಕೊಡಿ ಅಂತಾರೆ. ಆ ನಿಟ್ಟಿನಲ್ಲಿ ಈಗ ಒಂದ್ 2 ವರ್ಷದಿಂದ, ಮೊದಲು ಕಡಿಮೆ ಇತ್ತು, ಈಗ ಒಂದ್ 2 ವರ್ಷದಿಂದ ತುಂಬಾ ಮಾರಾಟ ಮಾಡಿದೀನಿ ಸರ್. ಉಡುಗೊರೆಗೂ ಕೊಟ್ಟಿದ್ದೀನಿ. ಈಗ ಬಸ್ಸಲ್ಲಿ ಬರ್ತಾನೋ ಒಂದ್ ರೇಡಿಯೋ ಟೀಚರ್ ಕೊಂಡ್ಕೊಂಡ್ರು, ಬಹಳ ಇಷ್ಟಪಟ್ರು. ನಾನ್ ಸುಮ್ನೆ ಎಲ್ಲೋದ್ರು 1, 2, 3, 4 ಪೀಸ್ ಇಟ್ಕೊಂಡಿರ್ತೀನಿ. ಎಲ್ಲೆಲ್ಲಿ ಸಂದರ್ಭ ನೋಡ್ಕೊಂಡು ಅವ್ರ ಪರಿಸ್ಥಿತಿ ನೋಡ್ಕೊಂಡು ಅವರು ದುಡ್ಡಿಗೆ ತಗೊಳ್ಳೋರು ಅಥವಾ ದುಡ್ಡು ಕೊಡದೇ ಯೋಚನೆ ಮಾಡೇ ಕೊಟ್ಬಿಡ್ತೀನಿ ಸರ್. ಇತ್ತೀಚೆಗೆ ನಿಮ್ಮೂರಿನಲ್ಲಿ ಹಳ್ಳಿ ಧ್ವನಿ ಕಾರ್ಯಕ್ರಮ ಆಯ್ತು, ಮತ್ತಿನ್ನು ಬೇರೆ ಬೇರೆ ಗ್ರಾಮಗಳಲ್ಲೂ ನಾವು ಮಾಡಿದೀವಿ. ಆ ಮೂಲಕನೂ ರೇಡಿಯೋ ಕೇಳುಗರ ಸಂಖ್ಯೆ ಹೆಚ್ಚಾಗಿದೆ. ಆಕಾಶವಾಣಿಯಲ್ಲಿ 1ನೇ ತಾರೀಕು ಹಮ್ಮಿಕೊಂಡ ಜೀವನ ಧ್ವನಿ ಜನವರಿ 1ರಂದು ನಡೆಸಿದ್ವಲ್ಲ, ಅಲ್ಲಿನೂ ಜನಗಳಿಗೆ ಓಹೋ ರೇಡಿಯೋಗಳು ಸಿಗ್ತದವೆ, ರೇಡಿಯೋ ರಿಪೇರಿ ಮಾಡೋರು ಇದಾರೆ ಅಂತ ಗೊತ್ತಾಯ್ತು. ಜನ ರೇಡಿಯೋಗಳನ್ನ ಖರೀದಿ ಮಾಡೋದು, ಇರೋ ರೇಡಿಯೋಗಳನ್ನ ದುರಸ್ತಿ ಮಾಡಿಸ್ಕೊಳ್ಳೋದು ಮತ್ತು ರೇಡಿಯೋ ಕೇಳುವ ಸಮಯವನ್ನು ಹೆಚ್ಚಿಗೆ ಮಾಡ್ಕೊಳ್ಳೋದು, ಹೀಗೆ ಭಿನ್ನವಾಗಿ ಬೆಳವಣಿಗೆಯನ್ನ ತೋರಿಸಿದರೆ ನಮಗೂ ಖುಷಿ ಆಗ್ತಾ ಇದೆ. ಅಂದ್ರೆ ರೇಡಿಯೋ ಸಿಗೋದಿಲ್ಲ ಅನ್ನೋರಿಗೆ ರೇಡಿಯೋ ಸಿಗ್ತಾ ಇದೆ ಅಂತ ನಾವು ರೇಡಿಯೋ ಮೂಲಕನೂ ಹೇಳಿದ್ದೀವಿ, ಇನ್ನು ಸಭೆ ಸಮಾರಂಭಗಳ ಮೂಲಕನೂ ತಿಳಿಸಿದ್ದೀವಿ. ಇದೊಂದು ಒಳ್ಳೆ ಬೆಳವಣಿಗೆ. ಒಟ್ಟಾರೆ ನೀವು ಬಾಲ್ಯದಿಂದ ಇಲ್ಲಿವರೆಗೂ ರೇಡಿಯೋ ಕೇಳ್ಕೊಂತ ಬಂದಿದ್ದೀರಿ, ಇತರರಿಗೆ ರೇಡಿಯೋ ಕೇಳಿ ಅಂತ ಹೇಳ್ತಾ ಇದ್ರಿ. ಮನೆಯಲ್ಲಿನೂ ನೀವು ಮತ್ತೆ ನಿಮ್ಮ ಶ್ರೀಮತಿ, ಮಕ್ಕಳು, ನೆಂಟರು ಅವ್ರವ್ರು ಕೇಳ್ತಾ ಇರ್ತೀರಲ್ವಾ ರೇಡಿಯೋನ? ಹೌದು ಸರ್, ಬಹಳ ಇಷ್ಟಪಟ್ಟು ಕೇಳ್ತೀವಿ ಸರ್. ಕೆಲಸದಂತ ಕೆಲಸ ಆಗ್ತಾ ಇರುತ್ತೆ. ನಮ್ದು ಡುಪ್ಲೆಕ್ಸ್ ಮನೆ, ಮೇಲೇನೆ ಕರೆಂಟ್ ಹೋದಾಗ ಕರೆಂಟ್ ಇದ್ದಾಗ 2 ಇಟ್ಟಿದ್ದೀನಿ, ಹಾಲಲ್ಲಿ 2 ಇಟ್ಟಿದ್ದೀನಿ. ಹೀಗಾಗಿ ನಮ್ಗೆ ಅದು ನಿರಂತರವಾಗಿ ಕೇಳೋ ಒಂದು ಅವಕಾಶ ಮಾಡ್ಕೊಂಡಿದ್ದೀನಿ ಸರ್. ನಿಜ ಕುಮಾರಸ್ವಾಮಿ ಅವರೇ, ಆಸಕ್ತಿಯಿಂದ ರೇಡಿಯೋವನ್ನ ಬರೀ 5-10 ವರ್ಷ ಅಲ್ಲ,
ಸುಮಾರು 50 ವರ್ಷಗಳ ಕಾಲ ನೀವು ರೇಡಿಯೋವನ್ನ ಕೇಳ್ತಾ ಬಂದಿದ್ದೀರಿ. ಪ್ರತಿನಿತ್ಯನೂ ನಿಮಗೆ ತಾಜಾತನದ ಚೈತನ್ಯ ಮೂಡಿಸುವ ವಿಚಾರಗಳನ್ನ ರೇಡಿಯೋ ಪ್ರಸಾರ ಮಾಡ್ತಾ ಇರುತ್ತೆ. ಇದರ ಹಿಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸಿಬ್ಬಂದಿ ಕೆಲಸ ಮಾಡ್ತಿರ್ತಾರೆ. ಸರ್, ಬಸ್ಸಲ್ಲಿ ಬರ್ತಾ ನಾನು ಕಂಡಕ್ಟರ್ ಪರಿಚಯ ಆದ ತಕ್ಷಣ ಅಂತವ್ರಿಗೆ ಸುಮಾರು ಒಂದು 100 ಜನಕ್ಕೆ ಆಪ್ ಡೌನ್ಲೋಡ್ ಮಾಡ್ಕೊಟ್ಟಿದ್ದೀನಿ. ಒಂದು 100 ಜನಕ್ಕೆ, ಕಂಡಕ್ಟರ್ಗೆ ಮತ್ತೆ ಡ್ರೈವರ್ಗೆ. ಸಾಮಾನ್ಯ ನನ್ಗೆ ಸಮಯ ಸಿಕ್ತಾಗೆಲ್ಲ ಯಾರ್ಯಾರು ನೆಟ್ ಇದೆ ಅವ್ರಿಗೆಲ್ಲ ಆಪ್ ಡೌನ್ಲೋಡ್ ಮಾಡ್ಕೊಟ್ಟಿನಿ ಸರ್. ತೋರಿಸ್ತೀನಿ, ಅವ್ರ ಕೈಲೇ ಮಾಡ್ಬಿಟ್ಟು ಅವ್ರು ಇನ್ನೊಬ್ರಿಗೆ ಹೇಳ್ಕೊಡೋ ರೀತಿ ಕಲ್ಸ್ಕೊಡ್ತೀನಿ. ಆ ತರದ್ದು ಸುಮಾರು ಮಾಡಿದ್ದೀನಿ ಸರ್. ನೋಡಿ, ರೇಡಿಯೋ ಕೇಂದ್ರದಲ್ಲಿರೋರು ಸಹ ರೇಡಿಯೋ ಕೇಳೋದ್ರ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ. ಆದ್ರೆ ನೀವು ರೇಡಿಯೋ ಕೇಂದ್ರಕ್ಕೆ ಏನು ತೀರಾ ಸಂಬಂಧಪಟ್ಟಿಲ್ಲ. ರೇಡಿಯೋ ಕೇಂದ್ರಕ್ಕೂ ಅಷ್ಟೊಂದೇನು ಪ್ರತಿ ವಾರ ಬರೋದು ಅಥವಾ ಬಹಳ ಆಸಕ್ತಿಯಿಂದ ಬಂದು ಹೋಗೋದೇನಿಲ್ಲ. ಯಾವಾಗೋ ಬಿಡುವಾದಾಗ ಬಂದು ಹೋಗ್ತೀರಿ. ಒಟ್ಟಾರೆ ರೇಡಿಯೋ ಕಾರ್ಯಕ್ರಮಗಳ ಒಂದು ಪ್ರಸಾರದ ಮಹತ್ವವನ್ನ ನೀವು ತಿಳ್ಕೊಂಡಿದ್ದೀರಿ. ಆ ಮೂಲಕ ಬೇರೆಯವರು ತಿಳ್ಕೊಂಡು ಒಳ್ಳೇದ್ ಮಾಡ್ಕೊಳ್ಬೇಕು ಅನ್ಕೊಂಡು ನೀವು ಈ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿದಿರಿ. ಪ್ರತಿಯೊಂದು ಕಾರ್ಯಕ್ರಮ ಎಲ್ಲೆಲ್ಲಿ ನಡೆಯುತ್ತೆ ಈಗಂತೂ ತುಂಬಾ ಚೆನ್ನಾಗಿ ಸರ್. ಹಾಸನ ಸೌರಭ ಅಂತ ಹೇಳಿ 1:15 ಬರುತ್ತೆ ಸರ್. ಇಡೀ ಜಿಲ್ಲೆಯಲ್ಲಿ ಏನೇನ್ ಕಾರ್ಯಕ್ರಮ ನಡೀತು ಅಂತೇಳಿ ನಾವು ಕುಂತಲ್ಲೇ ಕೇಳ್ಬೋದು. ಈಗ ಮೊನ್ನೆ ಹಳ್ಳಿ ಧ್ವನಿ ಕಾರ್ಯಕ್ರಮಕ್ಕೆ ನನಗೆ ಅರ್ಕಲ್ಗೋಡು ಮಲ್ಲಿಪಟ್ಟಣಕ್ಕೆ ಹೋಗಕ್ಕಾಗಿರ್ಲಿಲ್ಲ. ಮನೆಯಲ್ಲೇ ಕೇಳ್ಬಿಟ್ಟು ರೆಕಾರ್ಡು ಮಾಡ್ಕೊಂಡಿದ್ದೀನಿ. ಅಷ್ಟು ವಿಶೇಷವಾದ ಒಂದು ಆಕಾಶವಾಣಿ ಮಾಧ್ಯಮ ಸರ್. ನಿಜ. ಹೀಗೆ ಮಾತಾಡ್ತಾ ಹೋದ್ರೆ ತುಂಬಾ ಸಂಗತಿಗಳಿದಾವೆ. ನಿಮ್ಮ ಸಂಖ್ಯೆನ ನೆನಪು ಮಾಡಿ ಕುಮಾರಸ್ವಾಮಿ ಅವರೇ. ನನ್ನ ಮೊಬೈಲ್ ಸಂಖ್ಯೆ 9480303667 9480303667. ತಾವು ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಕುಮಾರಸ್ವಾಮಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳಿದರೆ ಇದುವರೆಗೆ ಬೇಲೂರು ತಾಲೂಕು ಹಗರೆ ಗ್ರಾಮದ ಕುಮಾರಸ್ವಾಮಿ ಅವರು ರೇಡಿಯೋ ಕೇಳೋದ್ರ ಬಗ್ಗೆ ತಮ್ಮ ವಿಚಾರಗಳನ್ನ ಹಂಚಿಕೊಂಡ್ರು.